ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡ್. ಇವತ್ತಿನ ತರಗತಿಯಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಈ ಪ್ರಶ್ನೋತ್ತರಗಳ ಸರಣಿಯನ್ನ ನೋಡೋಣ. ರಾಷ್ಟ್ರಪತಿಗೆ ಸಂಬಂಧಪಟ್ಟಂತೆ ನಾವು ಇವತ್ತಿನ ಪ್ರಶ್ನೆಗಳನ್ನ ನೋಡೋಣ. ಮೊದಲನೇ ಪ್ರಶ್ನೆ, ರಾಷ್ಟ್ರಪತಿ ಎಷ್ಟು ಬಾರಿ ಆಯ್ಕೆ ಆಗಬಹುದು? ಆಪ್ಷನ್ ಎ 1 ಬಾರಿ, ಆಪ್ಷನ್ ಬಿ 2 ಬಾರಿ, ಆಪ್ಷನ್ ಸಿ 3 ಬಾರಿ, ಆಪ್ಷನ್ ಡಿ ಎಷ್ಟು ಬಾರಿ ಬೇಕಾದರೂ. ರಾಷ್ಟ್ರಪತಿ ಎಷ್ಟು ಬಾರಿ ಆಯ್ಕೆ ಆಗಬಹುದು ಅಂತಕ್ಕಂಥ ಒಂದು ಪ್ರಶ್ನೆ ಇದು. ಹಾಗಾದ್ರೆ ನಾವು ಮೊದಲು ರಾಷ್ಟ್ರಪತಿ ಅಂತಕ್ಕಂಥದನ್ನ ನೋಡೋಣ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತೇಳಿ ರಾಷ್ಟ್ರಪತಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ ರಾಷ್ಟ್ರಪತಿ ಅಂತಕ್ಕಂಥದ್ದು. ಹಾಗಾದ್ರೆ ಭಾರತ ಸಂವಿಧಾನದ 5ನೇ ಭಾಗವು ಕೇಂದ್ರ ಕಾರ್ಯಾಂಗಕ್ಕೆ ಸಂಬಂಧಪಟ್ಟಂತ ಭಾಗವಾಗಿದೆ ಅಂತಕ್ಕಂಥದ್ದು. ಈ ಭಾರತ ಸಂವಿಧಾನದ 5ನೇ ಭಾಗದಲ್ಲಿ, ಭಾರತ ಸಂವಿಧಾನದ 5ನೇ ಭಾಗದಲ್ಲಿ ಕಂಡುಬರುವ 52ನೇ ವಿಧಿಯಿಂದ ಹಿಡಿದು 78ನೇ ವಿಧಿಯವರೆಗೆ ಕೇಂದ್ರ ಕಾರ್ಯಾಂಗಕ್ಕೆ ಸಂಬಂಧಪಟ್ಟಂತ ವಿವರಣೆಯನ್ನ ಕಾಣಲಾಗ್ತದ. ಹಾಗಾದ್ರೆ ಭಾರತ ಸಂವಿಧಾನದ 52ನೇ ವಿಧಿ, ಭಾರತ ಸಂವಿಧಾನದ 52ನೇ ವಿಧಿಯು ರಾಷ್ಟ್ರಪತಿ ಹುದ್ದೆಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ಅಂತಕ್ಕಂಥದ್ದು. ಭಾರತದ ಪ್ರಥಮ ಪ್ರಜೆ ಎಂದು ಕರೆಯುವ ಭಾರತ ದೇಶದ ಮುಖ್ಯಸ್ಥರಾದಂತ ಈ ರಾಷ್ಟ್ರಪತಿಯವರ ಹುದ್ದೆಗೆ ಅವಕಾಶ ಕಲ್ಪಿಸಿಕೊಟ್ಟ ವಿಧಿ ಯಾವುದಂದ್ರ ಅದು 52ನೇ ವಿಧಿ ಅಂತಕ್ಕಂಥದ್ದು. ಅದರ ಜೊತೆಗೆ ಭಾರತ ಸಂವಿಧಾನದ 53ನೇ ವಿಧಿ, ಭಾರತ ಸಂವಿಧಾನದ 53ನೇ ವಿಧಿಯು ಕೇಂದ್ರ ಕಾರ್ಯಾಂಗದ ಸಮಸ್ತ ಅಧಿಕಾರ ಎಲ್ಲವೂ ರಾಷ್ಟ್ರಪತಿಯವರ ಹೆಸರಿಗೆ ಸೇರಿದೆ ಅಂತೇಳಿ ಏನ್ ಮಾಡ್ತದ ತಿಳಿಸಿಕೊಡ್ತದ ಅಂತಕ್ಕಂಥದ್ದು. ಅದಕ್ಕಾಗಿ ಈ ಕೇಂದ್ರ ಕಾರ್ಯಾಂಗದ ಸಮಸ್ತ ಅಧಿಕಾರವನ್ನೆಲ್ಲ ನಿರ್ವಹಿಸಿಕೊಂಡು ಹೋಗಲು ರಾಷ್ಟ್ರಪತಿ ಒಬ್ಬರಿಂದಲೇ ಸಾಧ್ಯವಿಲ್ಲ ಅಂತಕ್ಕಂಥ ಸಲುವಾಗಿ ಸಂವಿಧಾನದ 74ನೇ ವಿಧಿ, ಸಂವಿಧಾನದ 74 ಉಪವಿಧಿ 1ರಲ್ಲಿ ರಾಷ್ಟ್ರಪತಿಯವರಿಗೆ ನೆರವು ಮತ್ತು ಸಹಾಯವನ್ನ ನೀಡಲು ಪ್ರಧಾನಮಂತ್ರಿಯನ್ನೊಳಗೊಂಡ ಮಂತ್ರಿ ಮಂಡಲ ಇರ್ಬೇಕಂತೇಳಿ ಈ ವಿಧಿ ಏನ್ ಮಾಡ್ತದಂದ್ರ ತಿಳಿಸಿಕೊಡ್ತದ ಅಂತಕ್ಕಂಥದ್ದು 74ನೇ ವಿಧಿ. ಹೀಗೆ ನಾವು ರಾಷ್ಟ್ರಪತಿಯವರು 52ನೇ ವಿಧಿ ಅವಕಾಶ ಕಲ್ಪಿಸಿಕೊಡ್ತದ. ಕೇಂದ್ರ ಕಾರ್ಯಾಂಗದ ಸಮಸ್ತ ಅಧಿಕಾರವೆಲ್ಲವೂ ಇವರಿಗೆ ಸೇರಿವೆ ಅಂತಕ್ಕಂಥ ಬಗ್ಗೆ ನಾವು ನೋಡ್ತೀವಿ. ಹಾಗಾದ್ರೆ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರ ಭಾರತ ಸಂವಿಧಾನದ 57ನೇ ವಿಧಿ, ಭಾರತ ಸಂವಿಧಾನದ 57ನೇ ವಿಧಿಯು ಮರು ಆಯ್ಕೆಗೆ, ರಾಷ್ಟ್ರಪತಿಗಳು ಮರು ಆಯ್ಕೆಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಮರು ಆಯ್ಕೆಗೆ ಅಂದ್ರ ರಾಷ್ಟ್ರಪತಿಗಳು ಎಷ್ಟು ಬೇಕಾದರೂ ಬಾರಿ ಏನ್ ಮಾಡಬಹುದು ಅಂದ್ರ ಆಯ್ಕೆ ಆಗಬಹುದು ಅಂತಕ್ಕಂಥದ್ದು. ಹಂಗ ಮರು ಆಯ್ಕೆಗೆ ಅವಕಾಶ ಕಲ್ಪಿಸಿಕೊಟ್ಟ ವಿಧಿ ಯಾವುದಂದ್ರ ಅದು 52ನೇ ವಿಧಿ. ಹಾಗಾದ್ರೆ ಇಲ್ಲಿವರೆಗೆ ಯಾರಾದ್ರೂ ಮರು ಆಯ್ಕೆ ಆಗಿದಾರನಂದ್ರ ನೋಡ್ರಿ, ಭಾರತದ ಪ್ರಥಮ ರಾಷ್ಟ್ರಪತಿಗಳಾದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪ್ರಥಮ ಅವಧಿಗೆ ಭಾರತದ ಪ್ರಥಮ ರಾಷ್ಟ್ರಪತಿಯಾಗಿ 1952ರಿಂದ 1957ರವರೆಗೆ ಏನಾಗ್ತದ್ರ ಪ್ರಥಮ ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರು. ಮತ್ತೆ 1957ರಲ್ಲಿ ಅವರ ಅಧಿಕಾರಾವಧಿ ಮುಗಿತದ. ರಾಷ್ಟ್ರಪತಿಯವರ ಅಧಿಕಾರಾವಧಿ 5 ವರ್ಷ. ಹಂಗಂತೇಳಿ 56ನೇ ವಿಧಿ ಏನ್ ಮಾಡ್ತದ ನಮಗ ತಿಳಿಸಿಕೊಡ್ತದ ಅಂತಕ್ಕಂಥದ್ದು. ಅಧಿಕಾರಾವಧಿ ಮುಗಿದ ನಂತರ ಮತ್ತೆ ಅವರು ಏನ್ ಮಾಡ್ತಾರಂದ್ರ 2ನೇ ಅವಧಿಗೆ ಅಂದ್ರೆ 1957ರಿಂದ 62ರವರೆಗೆ ಈ 2 ಅವಧಿಗೆ ಆಯ್ಕೆಯಾದ ಭಾರತದ ರಾಷ್ಟ್ರಪತಿಗಳಂದ್ರ 2 ಬಾರಿ ಆಯ್ಕೆಯಾದ ಭಾರತದ ರಾಷ್ಟ್ರಪತಿಗಳು ಯಾರಂದ್ರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಕ್ಕಂಥದ್ದು. ಹೀಗಾಗಿ
ಭಾರತದ ರಾಷ್ಟ್ರಪತಿಗಳು ಎಷ್ಟು ಬಾರಿ ಆಯ್ಕೆ ಆಗಬಹುದು ಅಂದ್ರ ಎಷ್ಟು ಬೇಕಾದ್ರು ಅಂದ್ರ ಮರು ಆಯ್ಕೆಗೂ ಕೂಡ ಏನ್ ಮಾಡಲಾಗೈತ್ರಿ ಅವಕಾಶವನ್ನ ಕಲ್ಪಿಸಿ ಕೊಡಲಾಗಿದೆ ಅಂತಕ್ಕಂಥ ಬಗ್ಗೆ ಹೇಳಲಾಗ್ತದ. ಹಾಗಾದ್ರೆ ಇನ್ನು ಎರಡನೇ ಪ್ರಶ್ನೆ, ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರು ಭಾಗವಹಿಸುವುದಿಲ್ಲ? ಆಪ್ಷನ್ ಎ ಲೋಕಸಭೆ ಚುನಾಯಿತ ಸದಸ್ಯರು, ಆಪ್ಷನ್ ಬಿ ರಾಜ್ಯಸಭೆ ಚುನಾಯಿತ ಸದಸ್ಯರು, ಆಪ್ಷನ್ ಸಿ ವಿಧಾನ ಪರಿಷತ್ತಿನ ಚುನಾಯಿತ ಸದಸ್ಯರು, ಆಪ್ಷನ್ ಡಿ ವಿಧಾನಸಭೆಯ ಚುನಾಯಿತ ಸದಸ್ಯರು. ನಿಮ್ಗ ಈ ಎರಡನೇ ಪ್ರಶ್ನೆಯಲ್ಲಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರು ಭಾಗವಹಿಸುತ್ತಾರೆ ಅಂತಕ್ಕಂಥದ್ದು ಕಂಡು ಬರ್ತದೆ. ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರು ಭಾಗವಹಿಸ್ತಾರೆ? ಹಾಗಾದ್ರೆ ರಾಷ್ಟ್ರಪತಿ ಚುನಾವಣೆಯ ಬಗ್ಗೆ ನೋಡೋಣ. ಭಾರತ ಸಂವಿಧಾನದ 54 ಮತ್ತು 55ನೇ ವಿಧಿ, ಭಾರತ ಸಂವಿಧಾನದ 54 ಮತ್ತು 55ನೇ ವಿಧಿಯು ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಿವೆ ಅಂತಕ್ಕಂಥದ್ದು. ರಾಷ್ಟ್ರಪತಿಗಳು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಗ್ತದ. ರಾಷ್ಟ್ರಪತಿಗಳನ್ನ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಗ್ತದ. ಭಾರತವು ಗಣರಾಜ್ಯ ರಾಷ್ಟ್ರವಾಗಿರುವುದರಿಂದ ರಾಷ್ಟ್ರಪತಿಯನ್ನ ನಾವು ಚುನಾವಣೆಯ ಮೂಲಕ ಏನ್ ಮಾಡ್ಬೇಕಾಗ್ತದ? ಆಯ್ಕೆ ಮಾಡಬೇಕಾಗ್ತದ. ಏಕೆಂದ್ರೆ ಯಾವ ರಾಷ್ಟ್ರಗಳು ಗಣರಾಜ್ಯ ರಾಷ್ಟ್ರಗಳಾಗಿರ್ತಾವಲ್ಲ ಆ ರಾಷ್ಟ್ರದ ಮುಖ್ಯಸ್ಥರನ್ನ ಚುನಾವಣೆಯ ಮೂಲಕ ಆಯ್ಕೆ ಮಾಡಬೇಕಾಗ್ತದ. ಈಗ ನಾವು ಪ್ರಸ್ತಾವನೆಯಲ್ಲಿ ನೋಡ್ತೀವಿ, ಭಾರತದ ಪ್ರಜೆಗಳಾದ ನಾವು ಸಾರ್ವಭೌಮ ಸಮಾಜವಾದ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತೇಳಿ. ಆದ್ದರಿಂದ ಗಣರಾಜ್ಯ ರಾಷ್ಟ್ರವಾಗಿರೋದ್ರಿಂದ ಭಾರತದ ರಾಷ್ಟ್ರಪತಿಯವರನ್ನ ನಾವು ಪರೋಕ್ಷ ಚುನಾವಣೆಯ ಮೂಲಕ ಏನ್ ಮಾಡ್ತೀವಿ? ಆಯ್ಕೆ ಮಾಡ್ತೀವಿ. ಹಾಗಾದ್ರೆ ಈ ಪರೋಕ್ಷ ಚುನಾವಣೆಯಲ್ಲಿ ಯಾರು ಭಾಗವಹಿಸ್ತಾರೋ ಅಂತಕ್ಕಂಥದ್ದು ನೋಡ್ರಿ. ಪರೋಕ್ಷ ಚುನಾವಣೆಯಲ್ಲಿ ಯಾರು ಭಾಗವಹಿಸ್ತಾರಂದ್ರ ನಿರ್ವಚನ ಮಂಡಳಿ ಅಂತೇಳಿ ಬರ್ತದ. ನಿರ್ವಚನ ಮಂಡಳಿ ಅಂತಕ್ಕಂಥದ್ದು. ಹಾಗಾದ್ರೆ ಈ ನಿರ್ವಚನ ಮಂಡಳಿ ಇಲ್ಲಿ ಯಾರು ಕಂಡು ಬರ್ತಾರಂತಕ್ಕಂಥದ್ದು ನೋಡ್ರಿ. ನಿರ್ವಚನ ಮಂಡಳಿಯಲ್ಲಿ ಯಾರು ಕಂಡು ಬರುತ್ತಾರೆ ಅಂದ್ರ ಮೊದಲನೇದಾಗಿ ಲೋಕಸಭೆಯ ಚುನಾಯಿತ ಸದಸ್ಯರು, ರಾಜ್ಯಸಭೆಯ ಚುನಾಯಿತ ಸದಸ್ಯರು, ಎಲ್ಲಾ ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು ಮತ್ತು ದೆಹಲಿ ಮತ್ತು ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶದ ಚುನಾಯಿತ ಸದಸ್ಯರು ಈ ನಿರ್ವಚನ ಮಂಡಳಿಯಲ್ಲಿ ಕಂಡು ಬರುತ್ತಾರೆ ಅಂತಕ್ಕಂಥದ್ದು. ಹಾಗಾದ್ರೆ ಚುನಾಯಿತ ಅಂತಕ್ಕಂಥ ಒಂದು ಸದಸ್ಯರನ್ನ ಬಳಸಿದ್ವಿ. ಇಲ್ಲಿ ನಾಮ ನಿರ್ದೇಶನಗೊಂಡ ಸದಸ್ಯರ ಭಾಗವಹಿಸುವುದಿಲ್ಲ. ಎಕ್ಸಾಂಪಲ್ ಅನ್ನ ನೋಡ್ರಿ, 2020ಕ್ಕಿಂತ ಮುಂಚಿತವಾಗಿ ಲೋಕಸಭೆಯ ಸದಸ್ಯರ ಸಂಖ್ಯೆ ಎಷ್ಟಿತ್ತಂದ್ರ 545 ಜನ ಸದಸ್ಯರು. 2020ಕ್ಕಿಂತ ಮುಂಚಿತವಾಗಿ 545. ಈ 545 ಜನ ಸದಸ್ಯರಲ್ಲಿ 543 ಜನ ಸದಸ್ಯರು ಪ್ರತ್ಯಕ್ಷ ಚುನಾವಣೆಯ ಮೂಲಕ ಆಯ್ಕೆ ಆದ್ರ ಉಳಿದಂತ ಇಬ್ಬರು ಜನ ಸದಸ್ಯರು ಸಂವಿಧಾನದ 331ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಇಬ್ಬರು ಆಂಗ್ಲೋ ಇಂಡಿಯನ್ ಸದಸ್ಯರನ್ನ ಲೋಕಸಭೆಗೆ ನಾಮ ನಿರ್ದೇಶನಗೊಳಿಸುತ್ತಿದ್ರು. ಈ ನಾಮ ನಿರ್ದೇಶನಗೊಂಡಂತ ಸದಸ್ಯರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ. ಇದು 2020ಕ್ಕಿಂತ ಮುಂಚೆ ಇತ್ರಿ. ಆದರೆ ಈ ಏನ ಇಬ್ಬರು ಆಂಗ್ಲೋ ಇಂಡಿಯನ್ ಸದಸ್ಯರನ್ನ ಲೋಕಸಭೆಗೆ ಆಯ್ಕೆ ಮಾಡೋದಿತ್ತಲ್ಲ, ಇದನ್ನ 2020ರಲ್ಲಿ ಏನ್ ಮಾಡಲಾಗ್ತದಂದ್ರ ಸಂವಿಧಾನಕ್ಕೆ 104ನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನ ಮಾಡುವುದರ ಮೂಲಕ, ಸಂವಿಧಾನಕ್ಕೆ 104ನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನ ಮಾಡುವುದರ ಮೂಲಕ ಈ ಆಂಗ್ಲೋ ಇಂಡಿಯನ್ ಪದ್ಧತಿಯನ್ನ ರದ್ದುಪಡಿಸಲಾಗಿದೆ ಅಂತಂದು ಪ್ರಸ್ತುತವಾಗಿ 543 ಜನ ಸದಸ್ಯರು ಕಂಡು ಬರ್ತಾರೋ. ಈ 543 ಜನ ಸದಸ್ಯರು ಕೂಡ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತಾರಂತ. ಅದರ ಜೊತೆಗೆ ನಾವು ರಾಜ್ಯಸಭೆ ಅಂದಾಗ ಒಟ್ಟು ಪ್ರಸ್ತುತವಾಗಿ 245 ಜನ ಸದಸ್ಯರು ಕಂಡು ಬರ್ತಾರೆ. ಈ 245 ಜನ ಸದಸ್ಯರಲ್ಲಿ 233 ಜನ ಸದಸ್ಯರು
233 ಜನ ಸದಸ್ಯರು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆಯಾದರೆ ಉಳಿದಂತ 12 ಜನ ಸದಸ್ಯರನ್ನ ಸಂವಿಧಾನದ 80ನೇ ವಿಧಿಯ ಮೂಲಕ ರಾಷ್ಟ್ರಪತಿಗಳು ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆ ಇವುಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಈ 12 ಜನ ಸದಸ್ಯರನ್ನ ರಾಜ್ಯಸಭೆಗೆ ನಾಮನಿರ್ದೇಶನಗೊಳಿಸುತ್ತಾರೆ. ಹೀಗಾಗಿ ಈ ನಾಮನಿರ್ದೇಶನಗೊಂಡಂತ ಸದಸ್ಯರು ಕೂಡ ಏನ್ ಮಾಡುವುದಿಲ್ಲ ಅಂದ್ರ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸೋಲ್ಲ. ಕೇವಲ ಏನಿ ಚುನಾವಣೆಗೊಂಡಂತ 233 ಜನ ಸದಸ್ಯರು ಅದಲ್ಲ, ಅವರು ಮಾತ್ರ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಹೀಗಾಗಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸೋರು ಯಾರಂದ್ರ ಲೋಕಸಭೆಯ ಚುನಾಯಿತ ಸದಸ್ಯರು, ರಾಜ್ಯಸಭೆಯ ಚುನಾಯಿತ ಸದಸ್ಯರು, ಎಲ್ಲಾ ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು, ದೆಹಲಿ ಮತ್ತು ಪಾಂಡಿಚೇರಿ ಕೇಂದ್ರ ಆಡಳಿತ ಪ್ರದೇಶದ ಚುನಾಯಿತ ಸದಸ್ಯರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ನಿಮಗೆ ಪ್ರಶ್ನೆ, ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರು ಭಾಗವಹಿಸುವುದಿಲ್ಲ ಅಂತೇಳಿ ಪ್ರಶ್ನೆ ಕೇಳಿದಾರ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರ ಆಪ್ಷನ್ ಸಿ ಅಂತಕ್ಕಂಥದ್ದು, ವಿಧಾನ ಪರಿಷತ್ತಿನ ಸದಸ್ಯರು ಭಾಗವಹಿಸುವುದಿಲ್ಲ. ಇದನ್ನ ಎಸಡಿಯದಾಗಿ ಏನ್ ಮಾಡಿದ್ರ ಅಂದ್ರ ಪ್ರಶ್ನೆಯನ್ನ ಕೇಳಿದ್ರು, ಯಾರು ಭಾಗವಹಿಸುವುದಿಲ್ಲ, ಇವರನ್ನ ಬಿಟ್ಟು ಯಾವುದನ್ನು ಕೊಡ್ತಾರಲ್ಲ ಅವ್ರು ಭಾಗವಹಿಸಲ್ಲ. ಈಗ ಎಕ್ಸಾಂಪಲ್ ಆಗಿ ವಿಧಾನ ಪರಿಷತ್ ಕೊಟ್ಟಿದಾರ, ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸಲ್ಲ. ಅಥವಾ ನಾಮನಿರ್ದೇಶನಗೊಂಡ ಸದಸ್ಯರು ಅಂತ ತಿಳ್ಕೊಟ್ರ ನಾಮನಿರ್ದೇಶನಗೊಂಡ ಸದಸ್ಯರು ಕೂಡ ಭಾಗವಹಿಸುವುದಿಲ್ಲ. ಕೇವಲ ಚುನಾಯಿತ ಸದಸ್ಯರು ಮಾತ್ರ ಏನ್ ಮಾಡ್ತಾರಂದ್ರ ಈ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ ಅಂತಕ್ಕಂಥರ ಬಗ್ಗೆ ಹೇಳಲಾಗ್ತದ. ಇನ್ನ ಮುಂದಿನ ಪ್ರಶ್ನೆ, ರಾಷ್ಟ್ರಪತಿ ಸಂವಿಧಾನದ 108ನೇ ವಿಧಿಯನ್ನು ಯಾವಾಗ ಬಳಸುತ್ತಾರೆ? ಆಪ್ಷನ್ ಎ ಲೋಕಸಭೆ ಅಧಿವೇಶನದಲ್ಲಿ ಇಲ್ಲದಿದ್ದಾಗ, ಆಪ್ಷನ್ ಬಿ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯ ಉಂಟಾದಾಗ, ಆಪ್ಷನ್ ಸಿ ಎರಡೂ ಸದನಗಳ ನಡುವೆ ಬಿಕ್ಕಟ್ಟು ಉಂಟಾದಾಗ, ಆಪ್ಷನ್ ಡಿ ಯಾವುದೂ ಅಲ್ಲ. ಭಾರತ ಅಂದ್ರೆ ರಾಷ್ಟ್ರಪತಿಗಳು ಸಂವಿಧಾನದ 108ನೇ ವಿಧಿಯನ್ನ ಯಾವಾಗ ಬಳಸುತ್ತಾರೆ ಅಂತೇಳಿ ಐತ್ರಿ. ಮೊದಲು ನಾವ ಈ 108ನೇ ವಿಧಿ ಅಂದ್ರೆ ಏನ ಅಂತೇಳಿ ನೋಡೋಣ. ನೋಡ್ರಿ, ಭಾರತ ಸಂವಿಧಾನದ 108ನೇ ವಿಧಿಯು ಸಂಬಂಧಪಟ್ಟಿದೆ ಯಾವುದಕ್ಕಂದ್ರ ಜಂಟಿ ಅಧಿವೇಶನಕ್ಕೆ ಸಂಬಂಧಪಟ್ಟಿದೆ. ಜಂಟಿ ಅಧಿವೇಶನಕ್ಕೆ ಸಂಬಂಧಪಟ್ಟಿದೆ. ಈ ಜಂಟಿ ಅಧಿವೇಶನವನ್ನ ಸಂವಿಧಾನದ 108ನೇ ವಿಧಿಯ ಮೂಲಕ ಯಾರು ಕರೀತಾರಂದ್ರ ರಾಷ್ಟ್ರಪತಿಗಳು. ಯಾರು ಕರೀತಾರ? ರಾಷ್ಟ್ರಪತಿಗಳು ಕರೀತಾರು. ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನ ಲೋಕಸಭೆಯ ಸಭಾ ಅಧ್ಯಕ್ಷರು ವಹಿಸುತ್ತಾರೆ. ಲೋಕಸಭೆಯ ಸಭಾ ಅಧ್ಯಕ್ಷರು ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸುತ್ತಾರೆ ಅಂತಕ್ಕಂಥದ್ದು. ಹಾಗಾದ್ರೆ ಜಂಟಿ ಅಧಿವೇಶನಕ್ಕೆ ಸಂಬಂಧಪಟ್ಟಂತ ವಿಧಿ 108. ಕರೆಯವರು ರಾಷ್ಟ್ರಪತಿಗಳು, ಅಧ್ಯಕ್ಷತೆ ವಹಿಸೋರು ಲೋಕಸಭೆಯ ಸಭಾ ಅಧ್ಯಕ್ಷರು ಅಂತಕ್ಕಂಥದ್ದು. ಹಾಗಾದ್ರೆ ಈ ವಿಧಿ ಯಾವಾಗ ಬಳಕೆ ಆಗ್ತದೆ ಅಂತೇಳಿ ನಿಮಗೆ ಪ್ರಶ್ನೆ ಇದೆ. ಹಾಗಾದ್ರೆ ಈ ವಿಧಿಯನ್ನ ನಾವು ಯಾವಾಗ ಬಳಸಲಾಗ್ತದೆ ನೋಡ್ರಿ. ನಮ್ಮಲ್ಲಿ ಈ ಶಾಸನಗಳು ಅಥವಾ ಕಾನೂನುಗಳು ಅಂತಕ್ಕಂಥದ್ದು ಜಾರಿ ಆಗ್ತಾವ. ನಾವು ಒಂದು ಶಾಸನ ಜಾರಿ ಆಗಬೇಕಾದ್ರ ಅದ ಮೊದಲು ಮಸೂದೆ ಅಂತಕ್ಕಂಥದ್ದು ಇರ್ತದ. ಮಸೂದೆ ಅಂತ ನಾವು ಮಸೂದೆಯಲ್ಲಿ 4 ರೀತಿಯಾದಂತಹ ವಿಧಗಳನ್ನ ನೋಡ್ತೀವಿ. ಒಂದು ಸಾಮಾನ್ಯ ಮಸೂದೆ, 2 ಹಣಕಾಸು ಮಸೂದೆ, 3 ತಿದ್ದುಪಡಿ ಮಸೂದೆ, 4 ವಿತ್ತೀಯ ಮಸೂದೆ ಅಂತಕ್ಕಂಥದ್ದು. ಹಾಗಾದ್ರೆ ಈ 108ನೇ ವಿಧಿ ಯಾವಾಗ ಬಳಕೆ ಆಗ್ತದಂದ್ರ ಸಾಮಾನ್ಯ ಮಸೂದೆ ಇದ್ದಂತ ಸಂದರ್ಭದಲ್ಲಿ ಬಳಕೆ ಆಗ್ತದ. ಸಾಮಾನ್ಯ ಮಸೂದೆ ಇದ್ದಂತ ಸಂದರ್ಭದಲ್ಲಿ ಬಳಕೆ ಆಗ್ತದೆ. ಯಾವ ರೀತಿಯಾಗಿ ನೋಡ್ರಿ, ನಾವೊಂದು ಸಾಮಾನ್ಯ ಮಸೂದೆನ ಮೊದಲು ಸಾಮಾನ್ಯ ಮಸೂದೆ ಅಂದ್ರ ನೋಡ್ರಿ, ಮಸೂದೆ ಅಂದ್ರ ಒಂದು ಕರಡು ಪ್ರತಿ ಅಂತೇಳಿ ಕರಿತೀವಿ. ಭವಿಷ್ಯತ್ತಿನಲ್ಲಿ ಜಾರಿಯಾಗಲಿರುವ ಶಾಸನವು ಒಳಗೊಂಡಿರುವ ಕರಡು ಪ್ರತಿಯನ್ನ ಮಸೂದೆ ಅಂತ ಏನ್ ಮಾಡಲಾಗ್ತದ, ಕರೆಯಲಾಗ್ತದ. ಈ ಮಸೂದೆಯನ್ನ ನಾವು ಯಾವುದೇ ಸದನದಲ್ಲಿ ಮೊದಲು ಮಂಡಿಸಬಹುದು. ಲೋಕಸಭೆದಾಗಾದ್ರೂ ಮೊದಲು ಮಂಡಿಸಬಹುದು, ಅಥವಾ ರಾಜ್ಯಸಭೆಯಲ್ಲಿ ಆದ್ರೂ ಕೂಡ ನಾವು ಏನ್ ಮಾಡಬಹುದು, ಮೊದಲು ಮಂಡಿಸಬಹುದು. ಒಂದು ಸಾಮಾನ್ಯ ಮಸೂದೆಯನ್ನ ನಾವು ಮೊದಲು ಲೋಕಸಭೆಯಲ್ಲಿ ಮಂಡಿಸಿದ್ವಿ ಅಂದ್ರ, ಲೋಕಸಭೆಯಲ್ಲಿ ಮಂಡಿಸಿದ್ರ ಲೋಕಸಭೆಯಲ್ಲಿ ಒಪ್ಪಿಗೆ ಪಡೆದ ಸಾಮಾನ್ಯ ಮಸೂದೆಯನ್ನು ರಾಜ್ಯಸಭೆಯ ಒಪ್ಪಿಗೆಗಾಗಿ ಏನ್ ಮಾಡಲಾಗ್ತದೆ ಅಂದ್ರ ಕಳುಹಿಸಲಾಗುತ್ತದೆ.
ರಾಜ್ಯಸಭೆಯ ಒಪ್ಪಿಗೆಗಾಗಿ ಬಂದಂತ ಸಾಮಾನ್ಯ ಮಸೂದೆಗೆ ರಾಜ್ಯಸಭೆಯು ಒಂದು 4 ರೀತಿಯಾದಂತ ಅವಕಾಶವನ್ನ ಒಳಗೊಂಡಿದೆ. 4 ರೀತಿಯಾದಂತ ಆಪ್ಷನ್ಗಳು ಎಲ್ಲಿ ಕಂಡು ಬರ್ತಾವಂದ್ರ, ಅಥವಾ ಅಧಿಕಾರ ಎಲ್ಲಿ ಕಂಡು ಬರ್ತದಂದ್ರ ರಾಜ್ಯಸಭೆಗೆ ಕಂಡು ಬರ್ತದ. ಹಾಗಾದ್ರೆ ಯಾವ್ಯಾವ ಅಧಿಕಾರ ಕಂಡು ಬರ್ತದ ನೋಡಿ. ತನ್ನ ಬಳಿಗೆ ಬಂದಂತ ಒಂದು ಸಾಮಾನ್ಯ ಮಸೂದೆಗೆ ರಾಜ್ಯಸಭೆ ಒಪ್ಪಿಗೆಯನ್ನ ನೀಡಬಹುದು, ಅಥವಾ ಆ ರಾಜ್ಯಸಭೆಯು ಆ ಮಸೂದೆಯನ್ನ ತಿರಸ್ಕಾರ ಮಾಡಬಹುದು, ಅಥವಾ ತಿದ್ದುಪಡಿಯನ್ನ ಸೂಚಿಸಿ ಲೋಕಸಭೆಗೆ ಮರಳಿ ಕಳುಹಿಸಬಹುದು, ಅಥವಾ 6 ತಿಂಗಳಗಳವರೆಗೆ ತಡೆ ಹಿಡಿಯಬಹುದು. ಈ 6 ತಿಂಗಳಗಳವರೆಗೆ ತಡೆ ಹಿಡಿತಕ್ಕಂಥ ಕೆಲಸ. ಹೀಗೆ 4 ರೀತಿಯಾದಂತ ಒಂದು ಅವಕಾಶಗಳು ರಾಜ್ಯಸಭೆಗೆ ಇರ್ತದ. ಏನಾದ್ರೂ ರಾಜ್ಯಸಭೆಯು ತನ್ನ ಬಳಿಗೆ ಬಂದಂತ ಒಂದು ಸಾಮಾನ್ಯ ಮಸೂದೆಗೆ ಒಪ್ಪಿಗೆಯನ್ನ ನೀಡಿದ್ರ ಅದು ರಾಷ್ಟ್ರಪತಿಗೆ ಏನಾಗ್ತದ, ಹೋಗ್ತದ. ಅಕಸ್ಮಾತ್ ರಾಜ್ಯಸಭೆಯು ಆ ಮಸೂದೆಯನ್ನ ತಿರಸ್ಕಾರ ಮಾಡಿದ್ರ, ಅಥವಾ ಮಸೂದೆಯನ್ನ ಏನಾದ್ರೂ ತಿದ್ದುಪಡಿ ಸೂಚಿಸಿ ಮರಳಿ ಲೋಕಸಭೆಗೆ ಕಳುಹಿಸಿದ್ರ, ಮಸೂದೆಯನ್ನ ತಿದ್ದುಪಡಿ ಸೂಚಿಸಿ ಮರಳಿ ಲೋಕಸಭೆಗೆ ಕಳುಹಿಸಿದ್ರ, ಅವಾಗ ಲೋಕಸಭೆಯು ಆ ತಿದ್ದುಪಡಿಯನ್ನ ಒಪ್ಪದಿದ್ರೆ ಎರಡೂ ಸದನಗಳ ನಡುವೆ ವಿವಾದ ಉಂಟಾಗ್ತದ. ಆ ಎರಡೂ ಸದನಗಳ ನಡುವೆ ವಿವಾದವನ್ನ ಬಗೆಹರಿಸುವ ಸಲುವಾಗಿ ರಾಷ್ಟ್ರಪತಿಗಳು ಸಂವಿಧಾನದ 108ನೇ ವಿಧಿಯನ್ನ ಬಳಸಿಕೊಳ್ಳುತ್ತಾರೆ. ಸಂವಿಧಾನದ 108ನೇ ವಿಧಿಯನ್ನ ಏನ್ ಮಾಡ್ತಾರೆ ಅಂದ್ರೆ ಬಳಸಿಕೊಳ್ತಾರೆ. ಈಗಾಗಲೇ 108ನೇ ವಿಧಿ ಏನ್ ತಿಳಿಸ್ಕೊಡ್ತಾನೆ, ಜಂಟಿ ಅಧಿವೇಶನ ಅಂದ್ರ ರಾಷ್ಟ್ರಪತಿಗಳು ಎರಡೂ ಸದನಗಳ ನಡುವೆ ವಿವಾದ ಉಂಟಾದಂತ ಸಂದರ್ಭದಲ್ಲಿ ಸಂವಿಧಾನದ 108ನೇ ವಿಧಿಯನ್ನ ಬಳಸಿಕೊಳ್ಳುವುದರ ಮೂಲಕ ಜಂಟಿ ಅಧಿವೇಶನವನ್ನ ಕರೆಯುತ್ತಾರೆ. ಈ ಜಂಟಿ ಅಧಿವೇಶನ ಕರೆಯುವುದರ ಮೂಲಕ ಎರಡೂ ಸದನಗಳ ನಡುವೆ ಇರತಕ್ಕಂತ ಒಂದು ವಿವಾದವನ್ನ ಬಗೆಹರಿಸತಕ್ಕಂಥ ಕೆಲಸವನ್ನ ಮಾಡಲಾಗ್ತದ. ಹೆಚ್ಚಾಗಿ ಲೋಕಸಭೆಯ ಸದಸ್ಯರ ಸಂಖ್ಯೆ ಅಧಿಕವಾಗಿರುವುದರಿಂದ ಜಂಟಿ ಅಧಿವೇಶನದಲ್ಲಿ ಲೋಕಸಭೆಯ ಸದಸ್ಯರು ನಿರ್ಣಯಿಸತಕ್ಕಂಥ ನಿರ್ಧಾರವೇ ಅಂತಿಮವಾಗ್ತದ ಅಂತಕ್ಕಂಥದ್ದು. ಒಂದು ಸಾಮಾನ್ಯ ಮಸೂದೆಯ ಹಣೆ ಬರವನ್ನ ಬರೀತಕ್ಕಂಥ ಕೆಲಸವನ್ನ ಈ ಲೋಕಸಭೆಯ ಸದಸ್ಯರು ಮಾಡ್ತಾರೆ ಅಂತಕ್ಕಂಥದ್ದು. ಎರಡೂ ಸದನಗಳಿಂದ ಒಪ್ಪಿಗೆ ಪಡೆದಂತ ಮಸೂದೆ ಎಲ್ಲಿಗೆ ಬರ್ತದಂದ್ರ ರಾಷ್ಟ್ರಪತಿ ಬಳಿಗೆ ಬರ್ತದ. ಯಾವ ಪತಿ ಬಳಿಗೆ ಬರ್ತದ್ರಿ? ರಾಷ್ಟ್ರಪತಿಯ ಬಳಿಗೆ ಬರ್ತದ. ಒಂದು ಸಾಮಾನ್ಯ ಮಸೂದೆಯು ರಾಷ್ಟ್ರಪತಿಯ ಬಳಿಗೆ ಬಂದಂತ ಸಂದರ್ಭದಲ್ಲಿ ರಾಷ್ಟ್ರಪತಿಯು ಕೂಡ ಒಂದು 4 ರೀತಿಯಾದಂತ ಅವಕಾಶಗಳು ಕಂಡು ಬರ್ತಾವ ಅಂತಕ್ಕಂಥದ್ದು. ಆ 4 ರೀತಿಯಾದ ಅವಕಾಶಗಳು ಯಾವ್ಯಾವಂದ್ರ, ಮೊದಲನೇದಾಗಿ ರಾಷ್ಟ್ರಪತಿಯು ಆ ಮಸೂದೆಗೆ ಒಪ್ಪಿಗೆಯನ್ನ ನೀಡಬಹುದು. ಎರಡನೇದಾಗಿ ರಾಷ್ಟ್ರಪತಿಯು ಆ ಮಸೂದೆಯನ್ನ ತಿರಸ್ಕಾರ ಮಾಡಬಹುದು. ಮೂರನೆಯದಾಗಿ ರಾಷ್ಟ್ರಪತಿ ಆ ಮಸೂದೆಯನ್ನ ಮರಳಿ ಸಂಸತ್ತಿಗೆ ಹಿಂದಿರುಗಿಸಬಹುದು. ಅಥವಾ 4ನೇದಾಗಿ ಯಾವುದೇ ನಿರ್ಧಾರವನ್ನ ಕೈಗೊಳ್ಳದೆ ಅನಿರ್ದಿಷ್ಟ ಕಾಲದವರೆಗೆ ತಡೆ ಹಿಡಿಯಬಹುದು, ಅಂದ್ರೆ ಇರಬಹುದು ಅಂತೇಳಿ ರಾಷ್ಟ್ರಪತಿ. ಹಾಗಾದ್ರೆ ಏನಾದ್ರೂ ರಾಷ್ಟ್ರಪತಿ ಒಪ್ಪಿಗೆಯನ್ನ ನೀಡಿದಂದ್ರ ಸಾಮಾನ್ಯ ಮಸೂದೆ ಇದ್ದಿದ್ದು ಶಾಸನವಾಗಿ ಜಾರಿಯಾಗ್ತದ. ಅವಾಗ ನಾವು ಅಂತ ಶಾಸನಕ್ಕೆ ಏನ್ ಮಾಡಬಹುದಂದ್ರ ವಿಧೇಯತೆಯನ್ನ ತೋರಬೇಕಾಗ್ತದ. ಅಂತ ಶಾಸನವನ್ನ ನಾವು ಏನ್ ಮಾಡ್ಬೇಕಾಗ್ತದಂದ್ರ ಗೌರವವನ್ನ ನೀಡಬೇಕಾಗ್ತದ. ಹಾಗಾದ್ರೆ ನಿಮ್ಗೆ ಪ್ರಶ್ನೆ ಇರ್ತಕ್ಕಂಥದ್ದು ಏನಂದ್ರ, 108ನೇ ವಿಧಿಯನ್ನ ರಾಷ್ಟ್ರಪತಿ ಯಾವಾಗ ಬಳಸ್ತಾರಂತಕ್ಕಂಥದ್ದು. ಈ 108ನೇ ವಿಧಿಯನ್ನು ಯಾವಾಗ ಬಳಸ್ತಾರಂತ, ಎರಡೂ ಸದನಗಳ ನಡುವೆ ವಿವಾದ ಉಂಟಾದಂತ ಸಂದರ್ಭದಲ್ಲಿ ಅಂತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ ಅಂತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಕೇಂದ್ರ ಹಣಕಾಸು ಆಯೋಗವನ್ನು ಯಾರು ನೇಮಿಸುತ್ತಾರೆ? ಆಪ್ಷನ್ ಎ ರಾಷ್ಟ್ರಪತಿ, ಆಪ್ಷನ್ ಬಿ ಉಪರಾಷ್ಟ್ರಪತಿ, ಆಪ್ಷನ್ ಸಿ ಪ್ರಧಾನಮಂತ್ರಿ, ಆಪ್ಷನ್ ಡಿ ರಾಜ್ಯಪಾಲರು. ನಿಮ್ಗೆ ಕೇಂದ್ರ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ, ಹಣಕಾಸು ಆಯೋಗ. ಹಾಗಾದ್ರೆ ನಾವು ಮೊದಲ ಹಣಕಾಸು ಆಯೋಗ ಅಂತಕ್ಕಂಥ ಬಗ್ಗೆ ನೋಡೋಣ. ಹಣಕಾಸು ಆಯೋಗವು ಒಂದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ಹಣಕಾಸು ಆಯೋಗ ಸಂವಿಧಾನಾತ್ಮಕ ಸಂಸ್ಥೆ.
ಹಾಗಾದ್ರೆ ನಾವು ಸಂವಿಧಾನಾತ್ಮಕ ಸಂಸ್ಥೆ ಅಂದ್ರೆ ಏನು ರೀ? ಯಾವ ಆಯೋಗಗಳು ಅಥವಾ ಯಾವ ಸಂಸ್ಥೆಗಳ ಬಗ್ಗೆ ಸಂವಿಧಾನದಲ್ಲಿ ವಿವರಣೆ ಕಂಡು ಬರುತ್ತದೆಯೋ, ಸಂವಿಧಾನದಲ್ಲಿ ವಿಧಿಗಳು ಅದರ ಬಗ್ಗೆ ವಿಷಯವನ್ನ ಒಳಗೊಂಡಿದೆಯೋ ಅದನ್ನ ನಾವು ಸಂವಿಧಾನಾತ್ಮಕ ಸಂಸ್ಥೆ ಅಂತೇಳಿ ಕರಿತೀವಿ. ಹಾಗಾದ್ರ ಹಣಕಾಸು ಆಯೋಗವನ್ನು ಕೂಡ ನಾವು ಸಂವಿಧಾನಾತ್ಮಕ ಸಂಸ್ಥೆ ಅಂತೇಳಿ ಕರಿತೀವಿ ಅಂದ್ರ ಅದರ ಬಗ್ಗೆ ಸಂವಿಧಾನದಾಗ ಏನಿದೆ ವಿವರಣೆ ಇದೆ ಅಂತಕ್ಕಂಥದ್ದು. ಹಾಗಾದ್ರೆ ಯಾವ ವಿಧಿಯಲ್ಲಿ ಕಂಡು ಬರ್ತದಂದ್ರ 280ನೇ ವಿಧಿಯು 280ನೇ ವಿಧಿಯು ಈ ಕೇಂದ್ರ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು. ಪ್ರತಿ 5 ವರ್ಷಗಳಿಗೊಮ್ಮೆ ಪ್ರತಿ 5 ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗವನ್ನ ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಪ್ರತಿ 5 ವರ್ಷಗಳಿಗೊಮ್ಮೆ ಸಂವಿಧಾನದ 280ನೇ ವಿಧಿ ಅನ್ವಯ ರಾಷ್ಟ್ರಪತಿಯು ಹಣಕಾಸು ಆಯೋಗವನ್ನ ನೇಮಿಸುತ್ತಾರೆ ಅಂತಕ್ಕಂಥದ್ದು. ಹಾಗಾದ್ರೆ ಈ ಹಣಕಾಸು ಆಯೋಗವನ್ನ ಯಾಕೆ ನೇಮಿಸ್ತಾರಂದ್ರ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅನುದಾನದ ಹಂಚಿಕೆಯನ್ನ ಮಾಡುವ ಸಲುವಾಗಿ ಹಣಕಾಸು ಆಯೋಗವನ್ನ ಏನ್ ಮಾಡಲಾಗ್ತದ ಅಂದ್ರ ನೇಮಕ ಮಾಡಲಾಗ್ತದ. ಇಲ್ಲಿವರೆಗೆ 16 ಹಣಕಾಸು ಆಯೋಗವನ್ನ ನೇಮಕ ಮಾಡಲಾಗಿದ್ದು ಪ್ರಸ್ತುತವಾಗಿ 16ನೇ ಹಣಕಾಸು ಆಯೋಗ ಅಸ್ತಿತ್ವದಲ್ಲಿದೆ ಅಂತಕ್ಕಂಥದ್ದು. ಹಾಗಾದ್ರೆ ಪ್ರಥಮ ಹಣಕಾಸು ಆಯೋಗವನ್ನ ಫಸ್ಟ್ ಫೈನಾನ್ಸ್ ಕಮಿಷನ್ ಅನ್ನ 1952ರಲ್ಲಿ ನೇಮಕ ಮಾಡಲಾಗ್ತದ. ಹಾಗಾದ್ರೆ ಫಸ್ಟ್ ಫೈನಾನ್ಸ್ ಕಮಿಷನ್ ನ ಅಧ್ಯಕ್ಷರು ಯಾರಂದ್ರ ನಿಯೋಗಿ ಅಂತಕ್ಕಂಥವ್ರು ಪ್ರಥಮ ಹಣಕಾಸು ಆಯೋಗದ ಅಧ್ಯಕ್ಷರು ಅಥವಾ ಚೇರ್ಮನ್ ರಾಗಿರ್ತಕ್ಕಂಥದ್ದು. ಹಾಗಾದ್ರೆ 14ನೇ 14th ಫೈನಾನ್ಸ್ ಕಮಿಷನ್ ನ ಅಧ್ಯಕ್ಷರು ಯಾರಂದ್ರ ಕೆಶಿ ರೆಡ್ಡಿ ಅಂತಕ್ಕಂಥವ್ರು. ಕೆಶಿ ರೆಡ್ಡಿ. ಇನ್ನ 15ನೇ 15th ಕಮಿಷನ್ ಫೈನಾನ್ಸ್ ಕಮಿಷನ್ ನ ಚೇರ್ಮನ್ ಯಾರಂದ್ರ ಎನ್ ಕೆ ಸಿಂಗ್ ಅಂತಕ್ಕಂಥದ್ದು. ಪ್ರಸ್ತುತವಾಗಿ ಕಂಡು ಬರ್ತಕ್ಕಂಥ ಹಣಕಾಸು ಆಯೋಗ ಯಾವುದಂದ್ರ 16ನೇ ಹಣಕಾಸು ಆಯೋಗ. ಈ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಂದ್ರ ಅರವಿಂದ್ ಪನಗಾರಿಯಾ ಅಂತಕ್ಕಂಥವ್ರು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದಾರೆ ಅಂತಕ್ಕಂಥದ್ದು. ಹಾಗಾದ್ರೆ ಈ ಕೇಂದ್ರ ಹಣಕಾಸು ಆಯೋಗವನ್ನ ಯಾರು ನೇಮಿಸುತ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಸರಿಯಾದ ಉತ್ತರ ರಾಷ್ಟ್ರಪತಿ ಅಂತಕ್ಕಂಥದ್ದು. ಆಪ್ಷನ್ ಎ ಅಂತಕ್ಕಂಥದ್ದು ರಾಷ್ಟ್ರಪತಿ. ಇದು ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂಥದ್ದು. ಇನ್ನ ಮುಂದಿನ ಪ್ರಶ್ನೆ, ಒಂದು ಮಸೂದೆಯನ್ನು ರಾಷ್ಟ್ರಪತಿ ತಿರಸ್ಕರಿಸುತ್ತಾರೆ, ಇದನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಅಬ್ಸಲ್ಯೂಟ್ ವೀಟೋ, ಆಪ್ಷನ್ ಬಿ ಸಸ್ಪೆನ್ಸಿವ್ ವೀಟೋ, ಆಪ್ಷನ್ ಸಿ ಪಾಕೆಟ್ ವೀಟೋ, ಆಪ್ಷನ್ ಡಿ ಯಾವುದೂ ಅಲ್ಲ. ನೋಡಿ, ಒಂದು ಮಸೂದೆಯನ್ನ ತಿರಸ್ಕರಿಸುವ ಅಧಿಕಾರವನ್ನ ಏನಂತೇಳಿ ಕರೀತಾರೆ ಅಂತಕ್ಕಂಥ. ಹಾಗಾದ್ರೆ ಒಂದು ಮಸೂದೆಯು ಶಾಸನವಾಗಬೇಕಾದ್ರ ಈ ರೀತಿಯಾದಂತ ಒಂದು ಪ್ರಕ್ರಿಯೆಯನ್ನ ದಾಟಿಕೊಂಡು ಬರ್ತದೆ ಅಂತ ಹೇಳಿದ್ರು. ಲೋಕಸಭೆಯಲ್ಲಿ ಮಂಡಿಸಬೇಕು, ಲೋಕಸಭೆಯಲ್ಲಿ ಒಪ್ಪಿಗೆ ಪಡೆದು ರಾಜ್ಯಸಭೆಗೆ ಕಳಿಸಬೇಕು, ರಾಜ್ಯಸಭೆ ಒಪ್ಪಿಗೆ ನೀಡಿದ್ರೆ ರಾಷ್ಟ್ರಪತಿಗೆ ಬರ್ತದೆ. ಅವಾಗ ರಾಷ್ಟ್ರಪತಿಗೆ ಒಂದು 4 ರೀತಿಯಾದಂತ ಅಧಿಕಾರಗಳಿರ್ತಾವಂತಕ್ಕಂಥದ್ದು. ಅವರು ತಮ್ಮ ಬಳಿಗೆ ಬಂದಂತ ಮಸೂದೆಗೆ ಒಪ್ಪಿಗೆ ನೀಡಬಹುದು ಅಥವಾ ತಮ್ಮ ಬಳಿಗೆ ಬಂದಂತ ಒಂದು ಮಸೂದೆಗೆ ತಿರಸ್ಕಾರ ಮಾಡಬಹುದು. ಇದನ್ನ ನಾವು ಯಾವ ವೀಟೋ ಅಂತೇಳಿ ಕರಿತೀವಿ ಅಂದ್ರ ಅಬ್ಸಲ್ಯೂಟ್ ವೀಟೋ ಅಂತೇಳಿ ಕರೆಯಲಾಗ್ತದ. ಅಬ್ಸಲ್ಯೂಟ್ ವೀಟೋ ಅಂತೇಳಿ ರಾಷ್ಟ್ರಪತಿಯು ಒಂದು ಮಸೂದೆಯನ್ನ ತಿರಸ್ಕರಿಸುವ ಅಧಿಕಾರವನ್ನ ಅಬ್ಸಲ್ಯೂಟ್ ವೀಟೋ ಅಂತ ಏನ್ ಮಾಡಲಾಗ್ತದ ಕರೆಯಲಾಗ್ತದ. ಇನ್ನ ಮರಳಿ ಸಂಸತ್ತಿಗೆ ಕಳಿಸುವ ಅಧಿಕಾರವನ್ನ ಸಸ್ಪೆನ್ಸಿವ್ ವೀಟೋ ಅಂತೇಳಿ ಕರಿತೀವಿ. ಮರಳಿ ಸಂಸತ್ತಿಗೆ ಕಳಿಸುವ ಅಧಿಕಾರವನ್ನ ಸಸ್ಪೆನ್ಸಿವ್ ವೀಟೋ ಅಂತ ಏನ್ ಮಾಡಲಾಗ್ತದ ಕರೆಯಲಾಗ್ತದ. ರಾಷ್ಟ್ರಪತಿಯು ಒಂದು ಮಸೂದೆಯನ್ನ ಅನಿರ್ದಿಷ್ಟ ಕಾಲದವರೆಗೆ ತಮ್ಮ ಬಳಿಗೆ ತಡೆ ಹಿಡಿಯುವ ಅಧಿಕಾರವನ್ನ
ಪಾಕೆಟ್ ವಿಟೋ ಅಂತೇಳಿ ಕರಿತೀವಿ. ತಮ್ಮ ಬಳಿ ಇರ್ತಕ್ಕಂಥ ಅಧಿಕಾರ ಅಂದ್ರ ಪಾಕೆಟ್ ದಾಗ ಸುಮ್ಮ ಕೂತ್ ಬಿಡ್ತಾರೆ ರಾಷ್ಟ್ರಪತಿಗಳು. ಅಂತ ಒಂದು ಅಧಿಕಾರವನ್ನು ನಾವು ಈ ಪಾಕೆಟ್ ವಿಟೋ ಅಂತ ಏನ್ ಮಾಡಲಾಗ್ತದ, ಕರೆಯಲಾಗ್ತದೆ. ಈ ರೀತಿಯಾಗಿ ಒಂದು ಮೂರು ರೀತಿಯಾದಂತ ವಿಟೋ ಅಧಿಕಾರಗಳು ರಾಷ್ಟ್ರಪತಿ ಕಂಡು ಬರ್ತಾವ. ತಿರಸ್ಕರಿಸುವ ಅಧಿಕಾರವನ್ನ ಅಬ್ಸಲ್ಯೂಟ್ ವಿಟೋ, ಮರಳಿ ಕಳಿಸುವ ಅಧಿಕಾರವನ್ನ ಸಸ್ಪೆನ್ಸಿವ್ ವಿಟೋ, ತಮ್ಮ ಬಳಿ ಅನಿರ್ದಿಷ್ಟ ಕಾಲದವರೆಗೆ ಇಟ್ಟುಕೊಳ್ತಕ್ಕಂಥ ಅಧಿಕಾರವನ್ನ ಪಾಕೆಟ್ ವಿಟೋ ಅಂತೇಳಿ. ನಿಮಗ ಪ್ರಶ್ನೆ ಇರುವುದು, ಒಂದು ಮಸೂದೆಯನ್ನ ರಾಷ್ಟ್ರಪತಿ ತಿರಸ್ಕರಿಸುತ್ತಾರೆ, ಇದನ್ನ ಏನಂತೇಳಿ ಕರೀತಾರೆ ಅಂತೇಳಿ. ಏನಂತೇಳಿ ಕರೀತಾರಂದ್ರ ಆಪ್ಷನ್ ಎ ಆನ್ಸರ್ ಕರೆಕ್ಟಾ, ಅಬ್ಸಲ್ಯೂಟ್ ವಿಟೋ ಅಂತೇಳಿ ಕರೀತಾರೆ. ತಿರಸ್ಕರಿಸುವ ಅಧಿಕಾರವೇ ಈ ಅಬ್ಸಲ್ಯೂಟ್ ವಿಟೋ ಅಂತಕ್ಕಂಥದ್ದು. ಹೀಗೆ ಇವತ್ತಿನ ಈ ತರಗತಿಯಲ್ಲಿ ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳ ಸರಣಿಯನ್ನ ನೋಡಿದೀವಿ. ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಪ್ರಶ್ನೋತ್ತರ ಸರಣಿಗಳನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.